ನಡ್ಕೊಂಡು ಹೋಗ್ಬಿಡು. ಒಳಗಡೆ ಏನಾದ್ರು ಇದ್ದಿದ್ದಪ್ಪ ಇಲ್ಲ ಕಬ್ರು ಹುಲಿ ಸಿಂಹ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾವು ಹೋಗ್ತಾರೋ ಜಾಗ ಬಂದು ಗ್ಲಾಸ್ ಬ್ರಿಡ್ಜ್ ಅಂತ. ಅಲ್ಲಿ ವ್ಯೂ ಪಾಯಿಂಟ್ ಚೆನ್ನಾಗಿದೆ, ಸೊ ಅದಕ್ಕೆ ಆ ಜಾಗ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಲಾಸ್ಟು ನೋಡಿದ್ದು ಪೋಕಡೆ ಲೇಕಿಂದ ಇಲ್ಲಿಗೆ ಒಂದು 30 ಕಿಲೋಮೀಟರ್ಸ್ ಇದೆ. ಈಗ ಆನ್ ದ ವೇ ಹೋಗ್ತಾ ಇದ್ದೀವಿ. ನೀವು ಬನ್ನಿ ನಮ್ಮ ಜೊತೆ, ಅಲ್ಲಿ ವ್ಯೂ ಹೇಗಿದೆ ಏನು ಕತೆ ಅಂತ ತೋರಿಸ್ತೀವಿ. ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗೋಣ. ಅಪ್ ಆ್ಯಂಡ್ ಡೌನ್ ಜೀಪ್ಗೆ 7 ಕಿಲೋಮೀಟರ್ ಇದೆ ಅಂತ ಆಫ್. ಹಾಂ, ಓಕೆ. ಅಲ್ಲಿ ಸಪ್ರೇಟಾ? ಅಲ್ಲಿ ಸಪ್ರೇಟ್ 250 ಕಿಲೋಮೀಟರ್. 1 ಅವರ್ ವೆಯ್ಟ್ ಇಷ್ಟು ಬೇಕು. ನಾನು ಟೈಮ್ ಹೋಗಿ ಆಲ್ರೆಡಿ 4:30 ಏನೋ, ಆधा ಗಂಟೆ. ಹಾಂ, ರೆಡಿ. 3 ಗೈಸ್, ಆ್ಯಕ್ಚುಲಿ ಏನಪ್ಪ ಅಂತಂದರೆ ಇಲ್ಲಿಂದ ಜೀಪಲ್ಲಿ ಹೋಗೋದಕ್ಕೆ ಪರ್ ಪರ್ಸನ್ 400 ರೂಪೀಸ್ ಆ್ಯಡ್ ಮಾಡಿದ್ದಾರೆ. ಸೊ ಅಪ್ ಆ್ಯಂಡ್ ಡೌನ್ ಎರಡು ಸೇರಿಸಿ ನಮ್ಮ 3 ಜನಕ್ಕೆ 1200 ಆಗಿದೆ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಎಂಟ್ರಿ ಫೀಸ್ ಬಂದ್ಬಿಟ್ಟು 250 ರೂಪೀಸ್ ಇರುತ್ತೆ. ಸೊ ಮೇ ಬಿ ಅವರು 1 ಅವರ್ ಅಲ್ಲೇ ವೆಯ್ಟ್ ಮಾಡ್ತಾರೆ. ಅಲ್ಲಿ ಹೋಗಿ ನಾವು ವ್ಯೂ ನೋಡಿಕೊಂಡು ಅಲ್ಲಿಂದ ಬಂದು ಅವ್ರು ನಮಗೆ ಡ್ರಾಪ್ ಮಾಡ್ತಾರೆ ಒಂದೇ ಸತಿಗೆ ಜೀಪಲ್ಲಿ. ಓಕೆ. ಸೊ ಇಲ್ಲಿಂದ 7 ಕಿಲೋಮೀಟರ್ಸ್ ಇರುತ್ತೆ ಆ್ಯಕ್ಚುಲಿ, ಆಫ್ ರೋಡ್ ಇದೆ ಅಂತೆ. ಆಫ್ ರೋಡ್ ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ. ಗೈಸ್, ನಮ್ಮ ಜೀಪ್ ಬಂದಿದೆ, ಈಗ ಓಡುವ ಸಮಯ. ನಡ್ಕೊಂಡು ಹೋಗ್ಬಿಡು. ಇಲ್ಲಿ ಹೊಡೆದ್ಕೊಂಡು ಮುಗಿತು. ಇಲ್ಲಿ ಹೊಡೆದ್ಕೊಂಡು ಮೊಬೈಲ್ ಎಕ್ಸ್ಪೀರಿಯನ್ಸ್ ಕೊಡೋಣ ಬೇಗ. 1200 ಅಲ್ಲ, 1000 ಕೊಡು. ಭಯ. ಇಲ್ಲಿ ಟಿಕೆಟ್ ತೊಗೋಬೇಕು, 250 ರೂಪಾಯಿ ಒಬ್ಬರಿಗೆ.
₹50 ಚೇಂಜ್ ಐತಲ್ಲ ಚೇಂಜ್ ಇರ್ತದೆ ಭಯ್ಯ 50 ಚೇಂಜ್ ಇರ್ತದೆ ಈಗ 200 ಇರ್ತದೆ 300 ಕರಿ ಬಂಡೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಗೈಸ್ ಸುಸ್ತಾಗೋಯ್ತು ಗೈಸ್ ಒನ್ ಅವರ್ ಆಲ್ರೆಡಿ ಭಾರಿ ಶಾರೆ ಗೈಸ್ ಟಿಕೆಟ್ ಸಿಕ್ಕಿದೆ ಈಗ ಹೋಗ್ಬೇಕು ಬನ್ನಿ ಮಳೆ ಬೇರೆ ಬರ್ತೈತಲ್ಲಮ್ಮ ವಿಲ್ ಬಿ ಹಿಯರ್ ರೈಟ್ ವಿಲ್ ಬಿ ದೇರ್ ಹಿಯರ್ ಓಕೆ ಎಂಟ್ರಿ ಎಲ್ಲ ಕೇಳೋ ಎಂಟ್ರಿಗೆ ಐತೆ ಭಯ ಎಂಟ್ರಿ ಯಾಕೋ ಇಲ್ಲಿ ಬಂದಿದ್ದೆ ಸರಿ ಬಂದಿಲ್ಲ ಮಳೆ ಬರ್ತಾ ಇದೆ ಮಳೆ ಬರ್ತೈತೆ ಬೆಳಗ್ಗೆ ನಿನ್ನೆ ಮೊನ್ನೆಯಿಂದಲೂ ಇರಲಿಲ್ಲ ಇವತ್ತು ಬರ್ತದೆ ಮಳೆ ಅಬ್ಬ ಸೊಂಟ ಎಲ್ಲ ಹೋಯ್ತದೆ ಗಾಯ್ಸ್ ನೋಡಿದೆ ಒಂಥರ ಕುಲ್ಕಿರೋದು ಯಪ್ಪ ಸಾಕಾಗೋಯ್ತು ಗ್ಲಾಸ್ ಬ್ರಿಡ್ಜು ಡೈರೆಕ್ಟಾಗಿ ಗ್ಲಾಸ್ ಬ್ರಿಡ್ಜ್ಗೆ ಹೋಗೋಣ ಬನ್ನಿ ಇಲ್ಲೆಲ್ಲ ಇದು ಮಾಡ್ಬೋದಾ ಹೆಂಗೆ ಕತೆ ಬರೀ ಗ್ಲಾಸ್ ಬ್ರಿಡ್ಜ್ ಮಾತ್ರನಾ ಇಲ್ಲಾಂದ್ರೆ ಎಲ್ಲದಕ್ಕೂ ಆ್ಯಕ್ಟಿವಿಟೀಸ್ ಇದೆಯಾ ತೋರಿಸು ಟಿಕೆಟ್ ತೋರಿಸೋದು ಸೊ 250 per ಪರ್ಸನ್ ಇದೆ ಸೊ 900 ಕಂಡಿ ಇಕೋ ಪಾರ್ಕ್ 900 ಕಂಡಿ ಇಕೋ ಪಾರ್ಕ್ ಹಿಂಗೆ ಅನ್ಸುತ್ತಾ ಹಿಂಗೆ ಮೇಲೆ ಹಿಂಗೆ ಹೌದಾ ಎಲ್ಲ ಫ್ರೀ ನಡಿಯಪ್ಪ ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಸೊ ಎಸ್ ಗ್ಲಾಸ್ ಬ್ರಿಡ್ಜ್ ಇಲ್ಲೇ ಇದೆ ನೋಡಿ ಬೇಗ ಕಣ ಮಳೆ ಬಂದ್ಬಿಟ್ರೆ ಫಸ್ಟ್ ಆಗಿಬಿಡುತ್ತೆ ಇದು ಗ್ಲಾಸ್ ಬ್ರಿಡ್ಜು ಚಪ್ಪಲಿ ಇಲ್ಲೇ ಬಿಡ್ಬೇಕಾ ಎಷ್ಟು ಪರ್ಸೆಂಟ್ ಲಾಸ್ಟ್ ಆಗುತ್ತೆ ಆಮೇಲೆ ಮಳೆ ತೆಗ್ದಾರೆ ವಿಡಿಯೋ ಮಾಡ್ಕೊಂಡು ನಿಧಾನಕ್ಕೆ ಬೇಜಾರುತ್ತೆ ಗೈಸ್ ಇದೇನೆ ಗ್ಲಾಸ್ ಬ್ರಿಡ್ಜು ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ गुरु टाइम ओवर हो गया ಇದೇ ಗ್ಲಾಸ್ ಬ್ರಿಡ್ಜು ನೋಡ್ಕೊಳ್ಳಿ ಇನ್ನು ಮುಂದೆ ಕರ್ಕೊಂಡು ಹೋಗ್ತಾರೆ ಸೊ ಒಬ್ಬೊಬ್ಬರಿಗೆ ಒಂದೊಂದು ನಿಮಿಷ ಒಬ್ಬ ಪರ್ಸನ್ಗೆ ಸೊ 3 ಜನ ಸೇರ್ಕೊಂಡು 3 ನಿಮಿಷ ಕೊಟ್ಟಿದ್ದಾರೆ ಓಕೆ 3 ಮಿನಿಟಾ ಓಕೆ ಸೊ ಮಳೆ ಬರ್ತಾ ಇದೆ ಗಾಯ್ಸ್ ವಾವ್ ಓ ಮೈ ಗಾಡ್ ಸ್ವರ್ಗ ಅಂತ ಹೇಳ್ಬೋದು ವಿಡಿಯೋ ಮಾಡೋಣ ನನಗೆ ವಿಡಿಯೋ ಹೊಡಿ ಪ್ಲೇ ಮಾಡ್ತೀನಿ ಸುತ್ತ ಸೊ ಈ ವ್ಯೂಗೋಸ್ಕರ ಇಷ್ಟು ಕಷ್ಟಪಟ್ಟು ಬಂದಿದ್ದೀವಿ ನೋಡಿ ಎಸ್ ನೋಡಿ ಹೆಂಗಿದೆ ವ್ಯೂ ಕೆಳಗಡೆ ಜಾಪ ಹಿಂಗಿದೆ ರೋಡ್ ಕೆಳಗಡೆ ಫುಲ್ಲು ಭಯ ಆಗುತ್ತೆ ಆ ಥರ ಇದಂತ ಇಲ್ಲಿ ಹೊಡೆದಾಗೆ ಹೋಗಿದ್ದಾನೆ ಇಸ್ಕೊಂಡು ಪಟಪಟ ಅಂತ ಕಡಕಂತ ಓಕೆ
ಜಾರು ತುಷಾರಮ್ಮ ಇದನ್ನು ಕೆರಡಿಂದ ಮಾಡೋ ಹಂಗೆ ಕೆರಡು ತೋರಿಸೋ ಕೆಳಗಡೆ ಹೋಗ್ಬಿಟ್ಟೈತೆ ಗ್ಲಾಸ್ ಇದು ಹೋಗ್ಬೇಕಾಗ್ತದೆ. You need to show the ticket. Priya. ಗಾಯ್ಸ್ ಈಗ ಗ್ಲಾಸ್ ಬ್ರಿಡ್ಜ್ ನೋಡಾಯ್ತು. ಈಗ ಬೋ ಆ್ಯಂಡ್ ಆರ್ ಆಡೋ ಟೈಮ್ ಇದು. ಅವತ್ತು ನಾವು ನಿನ್ನೆ ಆಡಿ ಇವತ್ತು ಆಡ್ತಾಯಿದ್ದೀವಿ. ನಿನ್ನೆ ಪ್ರಾಕ್ಟೀಸ್ ನಿನ್ನೆ ಹೊಡಿಯೋಕ್ಕಾಗಿಲ್ಲ, ಇವತ್ತಾದ್ರೂ ಹೊಡಿಯೋಣ. ಲೆಟ್ಸ್ ಸಿ. ಸೂಪರ್. ಸೂಪರ್ ಸೂಪರ್. ನೀನು ಟ್ರೈ ಮಾಡಮ್ಮ. ಹಾಂ ಟ್ರೈ ಗೈಸ್ ನನ್ನ ಕೈಲಿ ಆಗಲಿಲ್ಲ, ನೆನೆ ನೋಡೋಕ್ಕಾಗಲಿಲ್ಲ, ಇವತ್ತು ಆಗಲಿಲ್ಲ. ಸೊ ಇವಾಗ ನಮ್ಮಮ್ಮ ಏನು ಮಾಡ್ತಾರೆ ನೋಡೋಣ. ಒಬ್ಬರು ವಾಹಿನಿ ಬಿಡು. ಕೆಳಗಡೆ ಹಾಂ ಸ್ಟೋನ್ ಹೊಡಿತಾವ್ರೆ. ಯಾರೋ ಬೇಡ, ಇವಾಗ ಗನ್ ಶೂಟ್ ಮಾಡೋಣ ಅಂತ ಇದ್ದೀನಿ. ಸೊ ಗನ್ ಶೂಟಲ್ಲಿ ಓಹೋ ಹೌದು, ಮೊನ್ನೆ ಅಷ್ಟು ಹತ್ರನೇ ಹೊಡಿಲಿಲ್ಲ. ಹಾಂ, ಎಷ್ಟು ದೂರ ಹೊಡಿತಾನ ಏನು ಅಂದ್ಕೊಂಡಿದ್ಯಾ ನೀನು? ಬಾಟ್ಲಾ ಪಕ್ಕದ ಬಾಟಲ್ ರೈಟ್. ಎನಿಥಿಂಗ್. ಓಕೆ, ವಾಟ್ ವಿಲ್ ಗಿವ್ ಇಫ್ ಐ ಇಟ್? ನಥಿಂಗ್. ದೆನ್ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಹೊಡಿಯಾ ಹೋಯ್ತಾ? ಇಲ್ಲ, ಬಾಟ್ಲು ಇಲ್ಲ ಪಕ್ಕದಲ್ಲಿ ಅದೇನೋ ಒಂದು ಐತಲ್ಲ, ಅದಕ್ಕಾರ ಹೊಡಿಯೋದು ಅದಕ್ಕಾರ. ಗೈಸ್ ಇವಾಗ ನನ್ನ ಸಮಯ, ನೋಡೋಣ ಹೊಡಿತೀನೋ ಇಲ್ವ ಅಂತ. ಎಣ್ಣೆನೂ ಹೊಡೆದಿಲ್ಲ. ನಡಿ ಬಾಯ್ ಕುಡಿ ನೋನು ಮನೆಗೆ. ಓಕೆ, ಒಂದಾಯ್ತು. ನೀನು ಹೊಡಿಯಂಗಿಲ್ಲ. ಹೊಡಿಯಲ್ಲ. ಇಲ್ಲ ಕಣ, ಬಾರ ಹೊಡಿಯೋದು ಮುಗೀತು. ನೀನು ಮಾಡಂಗಿದ್ರೆ ಮಾಡೋ ಒಂದ್ಸತಿ ಬೇಕಾರೆ. ಯಾವ್ದು ಹೊಡಿಯ? ಯಾವ್ದಕ್ಕಾರ ಹೊಡಿಯಮ್ಮ ನೀನು, ಇಷ್ಟ. ಎಲ್ಲಿ ಹೊಡೆದ ಅಷ್ಟೇ, ಹೋಗು ಮನೆ ಕಡೆಗೆ. ಸರಿ ಆಯ್ತು, ಥ್ಯಾಂಕ್ ಯು. ಜಾಗ ಮಾತ್ರ ಪೀಸ್ ಆಗಿದೆ. ಫುಲ್ಲು ಸುತ್ತ ಗಿಡ ಮರಗಳು ಕಾಡುಗಳು ನೋಡಿ. ಆ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ಲು, ಸಖತ್ ವ್ಯೂ ಇತ್ತು. ನೋಡಿದ್ವಿ, ಇದು ನೋಡಿ ಹಿಂದ್ಗಡೆ ಕಾಣಿಸ್ತಿದೆ ಗ್ಲಾಸ್ ಬ್ರಿಡ್ಜ್, ಅದೇನೆ. ಸೊ ಗೈಸ್ ನೆಕ್ಸ್ಟ್ ಆ್ಯಕ್ಟಿವಿಟಿ ಬಂದು ಹಾರಿಜಾಂಟಲ್ ಲ್ಯಾಡರ್. ನಡ್ಕೊಂಡು ಟ್ರೈ ಮಾಡೋಣ ಅದನ್ನು. ನೀನು ನಡ್ಕೊಂಡೋಗಿ ನಡ್ಕೊಂಬ, ನಾನು ಇಲ್ಲೇ ಇರ್ತೀನಿ, ವಿಡಿಯೋ ಮಾಡ್ತೀನಿ ನಾನು. ಹೌದಾ? ಬಿದ್ದರೆ ಏನು ಮಾಡೋದು? ಬೇಡ, ಸೇಫ್ಟಿ ಏನೋ. ಓಕೆ, ಹೋಗ್ಲಾ? ಹೋಗು ಹೋಗು. ಓಕೆ, ಹೌದು. ಓಕೆ, ದಾರ ಇಲ್ಲ ಅಂದರೆ ಹಂಗೆ ಹೋಗ್ಬೇಕು, ಅದು ಪೌರುಷತನ. ಹೌದೌದು. ಓಕೆ ಗೈಸ್, ಹೋಗ್ತಾ ಇದ್ದೀನಿ, ಹೋಗಿ ಬರ್ತೀನಿ. ಮುಂದೆ ಏನೂ ಇಲ್ಲ, ನೋಡ್ಬೋದು ನೀವು. ಫುಲ್ ಖಾಲಿ. ಕೆಳಗಡೆ ಬಿದ್ದರೆ ಅದು ದಾರ ಒಂದೇ ಗತಿ. ಫಸ್ಟ್ ಲೆವೆಲ್ ಪಾಸ್ ಅದನ್ನು. ಈಗ ಆ ಕಡೆಯಿಂದ ಬಾ ರಿಟರ್ನ್. ಗೈಸ್ ಇಲ್ಲಿಂದ ಒಂದು 15 ಅಡಿ ಕೆಳಗಡೆ ಆಳ ಕಾಣಿಸ್ತಾ ಇದೆ ನನಗೆ. ಬಿದ್ದರೆ ಅಲ್ಲೂ ಕಾಲು ಮೂಳೆಗಳು ಎಲ್ಲ ಮುರಿದೋಗ್ತವೆ. ಬಟ್ ಸ್ಟಿಲ್ ಏನೋ ಒಂಥರ ಸೇಫ್ಟಿ ಇದೆಯಲ್ಲ, ಹಂಗಾಗಿ ಧೈರ್ಯ ಮಾಡಿ ನಡ್ಕೊಂಡು ಬರ್ತಾ ಇದ್ದೀನಿ. ಆ ಒಂದು, ಆ ಎರಡು, ಆ ಮೂರು, ಹಂಗೆ ಜೇತು ಮಾಡಬೇಕು.
ಸೊ ಗೈಸ್ ಯು ಕ್ಯಾನ್ ಸೀ ದಿಸ್ ರೆಡ್ ಕಾಲ್ಸ್ ಜಿಪ್ ಲೈನ್ ಇದೆ ನೋಡಿ ಒಂಥರ ಇದು ಜಿಪ್ ಲೈನ್ ಇಲ್ಲ ಇದು ಸ್ಕೈ ವಾಕ್. ಸೊ ಎಂಡ್ ಪಾಯಿಂಟ್ ಇಸ್ ದೇರ್ ಅಲ್ಲಿ. ಗೈಸ್ ನಡ್ಕೊಂಬಂದೆ ಧೈರ್ಯವಾಗಿ. ಇದೇನು ಆ್ಯಕ್ಟಿವಿಟಿ ಆಡ್ಬೇಕೇನದನ್ನ? ಇದಾಗೈತೆ ಸ್ಕೈ ಬೇಡ. ಹೌದಾ? ಸ್ಕೈ ವಾಕ್ ಅಂತ ಇದು ಏನಂತ ಮಜಾ ಟ್ರೈನಿಂಗ್ ಇದೆ, ಬರ್ತೀವಿ. ನಮ್ಮ ಮಿಲಿಟ್ರಿ ಟ್ರೈನಿಂಗ್ ಮಾಡ್ತಾರಲ್ಲ. ಏನಂದ್ರೆ ಕೈ ಹಿಡ್ಕೊಂಡ್ರೆ ಹಗ್ಗದೆಲ್ಲ ಪೈನ್ ಬರುತ್ತೆ, ಅದೊಂದು ಏನು ಇದು ಅದು ಹೋಗೋಣ, ಅದೇನಿಲ್ಲ ಅಲ್ಲಿ ಅದು ಹಿಂಗೆ ನಡ್ಕೊ ಬರೋದು. ಆಗ ಎಕ್ಸಿಟ್ ಇಲ್ಲ, ಎಕ್ಸಿಟ್ ಅದು ಅಲ್ಲಿ, ಇಲ್ಲಿ ಎಂಟ್ರಿಯಿಂದ ಅಲ್ಲಿದ್ದು ಎಕ್ಸಿಟ್. ಅಲ್ಲಿ ಎಂಟ್ರಿ ನಡ್ಕೊಂಡು ಹೋಗ್ಬಿಟ್ಟು ಹಂಗೆ ಬರ್ಬೇಕು. ಅದು ಇಲ್ಲಿ ಸ್ಕೈ ಸೈಕ್ಲಿಂಗು, ಸ್ಕೈ ಸೈಕ್ಲಿಂಗ್ ಹೋಗೋಣ. ಮಾಡಿದ್ದೆ ಮಾಡಿ, ಯಾರು ಇಲ್ಲಲ್ಲ ಅಲ್ಲಿ, ಯಾರು ಇದ್ದಾರ? ಕ್ಲೋಸ್ ಅನ್ಸುತ್ತೆ. ಕ್ಲೋಸ್ ಅದು ಬಾ. ಓಕೆ, ಅದು ಮೇ ಬಿ ಸೈಕಲ್. ಸೊ ಜಿಪ್ ಸೈಕಲ್ ಕೂಡ ಇದೆ. ಅದು ಮೋಸ್ಟ್ಲಿ ಸೈಕಲ್ ತಿಳ್ಕೊಂಡು ಹೋಗೋದು ಅಷ್ಟೇ. ಹಾಂ, ಅಲ್ಲಿಗೆ ಹೋಗಿ ಮತ್ತೆ ರಿಟರ್ನ್ ಅಲ್ಲಿಂದ ಇಲ್ಲಿಗೆ ಬರೋದು ನೋಡಿ. ಹಾಂ ಹಾಂ. ಎಸ್, ನೆಕ್ಸ್ಟ್ ಈಗ ಕೇವ್ಗೆ ಹೋಗೋಣ. ಬನ್ನಿ, ಈ ಕಡೆಯಿಂದ ಕೇವ್ ಇದೆ, ನೋಡ್ಕೊಬರೋಣ ಹೆಂಗಿದೆ ಅಂತ. ಎಲ್ಲಿದೆ ಕೇವ್? ಇಲ್ಲಿ ಮುಂದೆ ಇದೆ, ಬನ್ನಿ. ಈ ಕೇವಲ ಪ್ರಾಣಿಗಿಣಿಗಳು. ಓ, ಇದು ಕೇವ್, ಇದು ಕೇವ್ ಅಂತೆ ಗಾಯ್ಸ್. ಈ ಕೇವ್ ಇದೇ ಕೇವ್ ನೋಡ್ಕೊಳ್ಳಿ. ಇಷ್ಟೇ ಲಾಸ್ಟ್, ಇಲ್ಲೇ ಎಂಡು ಗುಹೆ, ನ್ಯಾಚುರಲ್ ಕೇವ್. ನೋಡ್ಕೊ ಮುಂದಕ್ಕೆ ಹೋಗ್ಬಾ. ಒಳಗಡೆ ಏನಾದ್ರು ಇದ್ದಿದ್ದಪ್ಪ? ಇಲ್ಲ ಹುಲಿ, ಸಿಂಹ. So yes, this is the cave guys. ಹೌದನ್ ಅಷ್ಟೇ ಬಾರ ಅದನ್ನು. ಹಾಂ, ಬಾಬಾ. ಆಲ್ಮೋಸ್ಟ್ ಆ್ಯಕ್ಟಿವಿಟೀಸ್ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೊಂದು 3-4 ಇದ್ದಾವೆ. ಅದೇನೋ ಸಣ್ಣ ಪುಟ್ಟದ್ದು ಆ ಕಡೆ ಎಲ್ಲ ಇದ್ದಾವೆ. ಸುಸ್ತಾಗ್ತಿದೆ, ಆಗ್ತಿಲ್ಲ. ಅದನ್ನು ನಾರ್ಮಲಾಗಿದೆ. ಏನಿದು ಆರಿಜೆಂಟಲ್ ಲ್ಯಾಡ್ ಅದಂತೆ, ಫ್ರೀ ವಾಕ್ ಅಂತೆ. ಸೊ ಅದು ಮಾತ್ರ ಬ್ಯಾಲೆನ್ಸ್ ಉಳ್ಕೊಂಡಿದ್ದಾವೆ. ಇವಾಗ ಅವ್ರು ಕೊಟ್ಟಿರೋ 1 ಅವರ್ ಟೈಮಲ್ಲಿ ಇನ್ನೊಂದು 10 ನಿಮಿಷಕ್ಕೆ ಟೈಮ್ ಇದೆ ನಮಗೆ. ಸೊ ಇವಾಗ ನಾವು ಮತ್ತೆ ಜೀಪ್ ಹತ್ಬಿಟ್ಟು ಹೋಗ್ಬೇಕು. 1 ಅವರ್ ಕೊಟ್ಟಿರ್ತಾರೆ, ಅವ್ರು ಕರ್ಕೊಂಬಂದು 1 ಅವರಲ್ಲಿ ಇದೆಲ್ಲ ಆ್ಯಕ್ಟಿವಿಟೀಸ್ ಮುಗಿಸ್ಬೇಕು ನಾವು. ಇನ್ನೊಂದು 10 ನಿಮಿಷ ಇದೆ. ಸೊ ಇವಾಗ ಜೀಪ್ ಹತ್ಕೊಂಡು ಮತ್ತೆ ಆಫ್ ರೋಡ್ ಬರ್ಬೇಕಾದ್ರೆ ಅಷ್ಟೊಂದು ಸುಸ್ತಾಗಿತ್ತು. ಕುದಕ್ಕೆ ಆ ಕಡೆ ಈ ಕಡೆ ಅಲ್ಲಾಡಿ ಸೊಂಟ ಎಲ್ಲ ನೋಡ್ಕೊಂಡ್ಬಿಟ್ಟಿದೆ. ಇವಾಗ ಮತ್ತೆ ಅದೇ ಜೀಪಲ್ಲಿ ಹೋಗ್ಬೇಕು. ನಮ್ಮ ಕಾರ್ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಬನ್ನಿ ಹೋಗೋಣ. ಫೈನಲಿ ಆಫ್ ರೋಡ್ ಟ್ರೆಕ್ಕಿಂಗ್ ಮುಗಿಸಿ ಮನೆಗೆ ರೂಮ್ಗೆ ಬಂದಿದ್ದೀವಿ. ಅಯ್ಯೋ ಯಪ್ಪ, ಮೂಳೆಗಳು ಇದ್ದಾವೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಗೈಸ್. ಅಷ್ಟು ಅಲ್ಲಾಡ್ಸ್ ಬಿಸಾಕ್ಬಿಟ್ರು ಜೀಪಲ್ಲಿ. ನಿಜ ಹೇಳಬೇಕು ಅಂತಂದರೆ ನನ್ನ ಪ್ರಕಾರ ನಾವು ಕೊಟ್ಟಿದ್ದ ಅಮೌಂಟ್ಗೆ, ಜೀಪ್ಗೆ ಮತ್ತು ಅಲ್ಲಿ ಹೋಗಿ
ಏನು ಗ್ಲಾಸ್ ಬ್ರಿಡ್ಜ್ ನೋಡಿದ್ವಲ್ಲ ವರ್ತ್ ಇಲ್ಲ ಅಂತ ಅನಿಸುತ್ತೆ. ಯಾಕಂತಂದರೆ ಸುಮ್ಮನೆ ಜೀಪಿಗೆ 1200 ಮತ್ತು ಅಲ್ಲಿ 250 ರುಪೀಸ್ ಪರ್ ರೈಡ್ ಕೊಡೋದು ವೇಸ್ಟ್ ಅನಿಸುತ್ತೆ. ಅದೆಲ್ಲ ಕೊಟ್ಟು ಓಕೆ ವ್ಯೂ ಚೆನ್ನಾಗಿತ್ತು, ನೋಡ್ಕೊಂಡು ಬಂದ್ವಿ, ಆ್ಯಕ್ಟಿವಿಟೀಸ್ ಇತ್ತು, ಎಲ್ಲ ಆಡ್ಕೊಂಡು ಬಂದ್ವಿ. ಬಟ್ ಇನ್ನೊಂದೇನು ಅಂತಂದರೆ ನನಗೆ ಅಲ್ಲಿ ಮೋಸ ಮಾಡೋಕ್ಕೆ ನಿಂತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂತಂದರೆ ಆ ರೋಡ್ ನೋಡಿದ್ರೆ ಸ್ವಲ್ಪ ದೂರ ಸಿಮೆಂಟ್ ರೋಡ್ ಇದೆ, ಇನ್ನೂ ಸ್ವಲ್ಪ ರೋಡು ಫುಲ್ ಎಲ್ಲ ಇವರೇ ನೀಟಾಗಿ ಕೆತ್ತಿಬಿಟ್ಟು ಮಾಡಿರೋ ಥರ ಇದೆ. ಆಫ್ ರೋಡ್ ಮಾಡೋಕ್ಕೋಸ್ಕರ ಇವ್ರು ಬೇಕು ಅಂತಲೇ ನೀಟಾಗಿ ಎಲ್ಲ ಫುಲ್ ಕೆತ್ತಾಕ್ಬಿಟ್ಟಿದ್ದಾರೆ. ಅದೇನು ರಿಯಲ್ ಇವರೇ ಮಾಡ್ಕೊಂಡಿರೋದ ಒಂದು ಗೊತ್ತಿಲ್ಲ. ಬಟ್ ನನಗೇನೋ ಫೇಕ್ ಅಂತ ಅನ್ನಿಸ್ತು. ಇವರೇ ಬೇಕು ಅಂತ ಇವ್ರು ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಅದನ್ನೆಲ್ಲ ಕೆತ್ತಾಕ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತು. ನೀವು ವೀಡಿಯೋಸ್ ನೋಡಿರ್ತೀರ, ನಿಮಗೇನಾದರೂ ನೋಡಲೇಬೇಕು ಅಂತಂದರೆ ಈ ಪ್ಲೇಸ್ ರೆಕಮೆಂಡ್ ಮಾಡ್ತೀನಿ, ನೋಡ್ಬೋದು. ಬಟ್ ನನಗೆ ಓಕೆ 50-50 ಇದ್ದೀನಿ. ಓಕೆ, ಎನಿವೇ ನೋಡ್ಕೊಂಬಂದೆ ಆಯಿತು. ನಿನಗೆ ಅನ್ನಿಸ್ತು? ನನಗೇನಿಲ್ಲ, ಹೋಗಲೇಬೇಡಿ ಅಂತೀನಿ ನಾನು. ಸೊ ಯೂಶ್ವಲಿ ಏನಾಗುತ್ತೆ ಗೊತ್ತಾ, ಅದು ಆ್ಯಕ್ಚುಲಿ ನೀನು ಹೇಳಿದ ಪ್ರಕಾರ ಅದು ಬಿಸ್ನೆಸ್ ಮಾಡೋದಕ್ಕೆ ನಿಂತ್ಕೊಂಡಿರೋದು. ಮೇಯ್ನ್ಲಿ ಬಿಸ್ನೆಸ್ ಏನಪ್ಪ ಅಂತಂದರೆ ಮೇಲ್ಗಡೆ ಓಕೆ, ಸೆಕೆಂಡ್ರಿ ಮೇಲ್ಗಡೆ ಪಾರ್ಟಿಗೂ ಬರ್ತೀನಿ. ಫಸ್ಟ್ ಪಾರ್ಟ್ ಏನಾಗಿದೆ, ಇಲ್ಲಿಂದ ಹೋಗ್ಬೇಕಾದ್ರೆ ಅರ್ಧ ಅವರೇ ರೋಡೆಲ್ಲ ಕಿತ್ತಾಕಿದ್ದಾರೆ. ಸಿಮೆಂಟ್ ಹಾಕ್ಸ್ಬೋದಾಗಿತ್ತು, ಅವ್ರು ಏನಕ್ಕೆ ಹಾಕ್ಸಿಲ್ಲ ಅಂತಂದರೆ ಈ 4x4 ವೀಲರ್ ಇರೋದಲ್ಲ ಜೀಪು, ಆ ಜೀಪ್ ಬಿಸ್ನೆಸ್ ಡೌನ್ ಆಗಿಬಿಡುತ್ತೆ. ಸೊ ಪರ್ ಪರ್ಸನ್ಗೆ ಇವಾಗ 400 ರೂಪಾಯಿ ಕೊಡ್ತಾಯಿದ್ದೀವಿ ನಾವು. ನಮ್ಮ 3 ಜನದಿಂದ 1200 ರುಪೀಸ್ ಆಯಿತು. ವರ್ತೇ ಇಲ್ಲ ಹೇಳ್ಬೇಕು ಅಂದರೆ. 3 ಕಿಲೋಮೀಟ್ರಿಗೆ 400 ರೂಪಾಯಿ ಕೊಟ್ಬಿಟ್ಟು ಇಲ್ಲಿಂದ ಯಾರ ಮೇಲ್ಗಡೆ ಹೋಗ್ತಾರಾ? ಅದನ್ನು ತೋರ್ಸೋಕ್ಕಂತ ಓಕೆ, ಕರ್ಕೊಂಡು ಹೋಗಲಿ, ಬೇಜಾರಿಲ್ಲ, ಯಾರಿಗಾದ್ರೂ ಅಷ್ಟೇ. ಎನ್ವೈರ್ಮೆಂಟಲ್ಲಿ ಎಲ್ಲನೂ ಇರಬೇಕು. ಬಟ್ ಇದು ಹೆವಿ ಆಗೋಯ್ತು, ಒಂಥರ ಹಳ್ಳಾಗಿಲ್ಲ. ನಮ್ಗೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಇವಾಗ ನಿಮ್ಗೊಂದು ಸ್ವಲ್ಪ ಕ್ಲಿಪ್ಸ್ ಕೂಡ ಹಾಕಿದ್ವಿ, ನೀವು ನೋಡ್ಬೋದು. ಆ್ಯಕ್ಚುಲಿ ಮೊಬೈಲ್ ಶೇಕ್ ಆಗಿ ಹಿಂಸೆ ಅದು. ಸೊ ಇಲ್ಲಿಂದ ಮತ್ತೆ ಮೇಲೆ ಹೋಗ್ತೀವಿ. ಮೇಲೆ ಹೋದ್ಮೇಲೆ ಇನ್ನೊಂದು ಇನ್ಸಿಡೆಂಟ್ ನಡೆಯುತ್ತೆ. ಏನಾಗುತ್ತೆ ಅಂದರೆ, ನಾವು ಮೇನ್ ಹೋಗಿದ್ದೇನಕ್ಕೆ ಆ ಗ್ಲಾಸಲ್ಲಿ ನಿಂತ್ಕೊಂಡು ನಾವು ವೀಡಿಯೋಸ್ ನಮ್ಮ ವ್ಯೂ ನೋಡಿಬಿಟ್ಟು ನಾವು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋಗ್ತೀವಿ. ಅಲ್ಲೋಗಿ ನೋಡಿದ್ರೆ 250 ರುಪೀಸ್ ಟಿಕೆಟ್ ತೊಗೊಂಡೋಗಿ ನಾವು ಕೊಟ್ಟಿರೋದು. ಅಲ್ಲಿ 1 ಪರ್ಸನ್ಗೆ 1 ಮಿನಿಟ್ ಅಂತ ನಿಂತ್ಕೊಳ್ಳೋದು ಜಾಗದಲ್ಲಿ. ಅದು ನಿಮ್ಗೆ ಹೆಂಗೆ ಅನ್ಸ್ಬಿಟ್ಟು ನಾವು ಹೋಗಿದ ತಕ್ಷಣ ಪಟ ಅಂತ ವೀಡಿಯೋ ಮಾಡ್ಕೊಳಕ್ಕಾಗತ್ತಾ? ಇಲ್ಲಾಂದರೆ ನಾವು ಫೋಟೋ ತೆಗ್ಕೊಳಕ್ಕಾಗತ್ತಾ? ಅಟ್ಲೀಸ್ಟ್ ಒಂದು 20 ಮಿನಿಟ್ಸೋ 15 ಮಿನಿಟ್ಸೋ ಟೈಮ್ ಕೊಡಬೇಕು. 3 ಜನಕ್ಕೆ ಹೋಗಿದ್ದೀವಿ, 3 ಜನಕ್ಕೆ 3 ಮಿನಿಟ್ಸ್ ಅಂತಂದರೆ ಅದು ಹೆಂಗೆ ಯಾವ ಥರ ಅರ್ಥ ಬರ್ತದೆ ಗುರು? ಸೊ ಏನು ಮಾಡೋಕ್ಕಾಗಲ್ಲ, ಏನು ಮಾತಾಡೋಕ್ಕೂ ಆಗಿಲ್ಲ. ನಮ್ಗೆ ಭಾಷೆ ಬರೋಲ್ಲ, ಏನಿಲ್ಲ. ಕನ್ನಡದವರಾಗಿದ್ರೆ ಹಂಗಲ್ಲ ಗುರು ಹಿಂಗೆ ಅಂತ ಹೇಳಿ ಮಾತಾಡ್ಬೋದು. ಸೊ ಅಲ್ಲಿ ಹೋದ್ವಿ 3 ಮಿನಿಟ್ಸ್. ಬೇರೆಯವರು ಇರ್ತಾರೆ ಕ್ಯೂ ಅಲ್ಲಿ ನಿಂತಿರ್ತಾರೆ. ಕ್ಯೂ ಅಲ್ಲಿ ಅಂತಂದರೆ 10 ಮಿನಿಟ್ಸ್ ನಿಂತ್ಕೊಂತಾರೆ ಯಾರಾದ್ರೂ ಅಷ್ಟೇ. 10 ಮಿನಿಟ್ಸ್ ಮಿನಿಮಮ್ ಕೊಡಬೇಕು. ಅವ್ರು ಅದನ್ನೂ ಕೊಟ್ಟಿಲ್ಲ. ಹೋದ್ವಿ, ನಿಂತ್ಕೊಂಡ್ವಿ, ಅಲ್ಲಿ ವೀಡಿಯೋಸು ಎಷ್ಟು ಬೇಕೋ ಅಷ್ಟು ಆಗುತ್ತೋ ಅಷ್ಟು ಫೋಟೋ ತೆಗೆಸ್ಕೊಂಡ್ವಿ. ಸೊ ರಿಟರ್ನ್ ಬೇಗ ಬಂದುಬಿಟ್ವಿ. ನಾವು ಮೇಯ್ನ್ ನೋಡೋಕೆ ಹೋಗಿದ್ದು ಪ್ಲೇಸೇ ಅದು. ಹುಡಿಕೊಂಡು ಇಲ್ಲಿಂದ ಇಲ್ಲಿ ನಾವು ಆ್ಯಕ್ಚುಲಿ ಫಸ್ಟ್ ಹೋಗ್ಬೇಕಾಗಿದ್ದ ಜಾಗ ಅದು. ಬಟ್ ಅದೇನೋ ಗೊತ್ತಿಲ್ಲ, ಫಾರ್ ಗಾಡ್ ಗ್ರೇಸ್ ನಾವು ಅದನ್ನು ಫಸ್ಟ್ ಹೋಗೋಕ್ಕಾಗಿಲ್ಲ. ಸೊ ಇವಾಗ ಲಾಸ್ಟಲ್ಲಿ ಹೋಗಿದ್ದ ಜಾಗ ಅದಾಯಿತು. ಸೊ ಎಲ್ಲನೂ ಅಂದರೆ ಒಂದು 3-4 ಜಾಗ ನೋಡ್ಕೊಂಡ್ಮೇಲೆ ಆ ಜಾಗ ನೋಡಿದ್ವಿ. ಸೊ ನಾನು ನೋಡಿರೋದ್ರಲ್ಲಿ ಒಂದು ಸ್ವಲ್ಪ ವರ್ಸ್ಟ್ ಅನಿಸಿದ್ದೆ ಇದು. ಹೈಪ್ ಮಾಡಿಬಿಟ್ಟಿದ್ದಾರೆ, ತುಂಬ ಹೈಪ್ ಮಾಡಿದ್ದಾರೆ. ಟು ಬಿ ಆನೆಸ್ಟ್, ಏನೋ ಫುಲ್ ಕ್ಲಾಸು ಅದು ಇದು ಅಂತೆಲ್ಲ ಹೈಪ್ ಮಾಡಿದ್ದಾರೆ. ಬಟ್ ನಾವು ನೋಡಿದ ರೇಂಜಿಗೆ ಅದು ಏನೋ ಅಷ್ಟಕ್ಕಷ್ಟೇ. ಮೊದಲನೇದಾಗಿ ಎಲ್ಲಿ ಅವರು ಲೈಕ್ ಒಂಥರ ನಮಗೆ ಕೆಳಗಡೆ ಅನಿಸಿದ್ದು ಅಂತಂದರೆ ಆ ಜೀಪ್ ವಿಷಯದಲ್ಲಿ. ಸೊ ವರ್ತು ದುಡ್ಡು ಕೊಡೋಣ, ಬೇಜಾರಿಲ್ಲ, ಜೀಪಲ್ಲೇ ಕರ್ಕೊಂಡು ಹೋಗಲಿ. ಆ ರೋಡು ಒಂದು ಸ್ವಲ್ಪ ಅಷ್ಟು ಅರ್ಧ ಸಿಮೆಂಟ್ ಹಾಕಿದ್ದಾರೆ, ಅರ್ಧ ಕಿತ್ತಾಕಿದ್ದಾರೆ. ಅದು ನಮ್ಗೆ ಗೊತ್ತಾಗುತ್ತೆ. ಯೂಶಲಿ ಕಿತ್ತಾಕ್ಬಿಟ್ಟು ಇವರೇ ಡಿಗ್ ಮಾಡಿರೋದು ಅಂತ ನೀಟಾಗಿ ಗೊತ್ತಾಗುತ್ತೆ. ನಮ್ಮಮ್ಮ ಅಂತ ಫುಲ್ಲು ಮೆಡಿಸಿನ್ ಏನೋ ಟ್ಯಾಬ್ಲೆಟ್ ತೊಗೊಂಡು ಪೇನ್ ಕಲರ್ ತೊಗೊಂಡು ಆಗ್ತಾರೆ. ನಾವು ಸ್ನಾನ ಮಾಡಿಕೊಂಡು ಎಂಡ್ ಮಾಡೋಣ ವ್ಲಾಗ್ನ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಮಾತಾಡೋಕ್ಕೆ. ಸೊ ಇದು ನಮ್ಮದು ಆನೆಸ್ಟ್ ರಿವ್ಯೂ ನಾವು ಕೊಡ್ತಾ ಇರೋದು. ನೀವು ಬೇಕಾದ್ರೆ ಇನ್ ಕೇಸ್ ನೀವು ಹೋಗಲೇಬೇಕು ಅಂತಂದರೆ ಒಂದು ಸತಿ ಹೋಗಿ ಅನುಭವಿಸಿ, ಗೊತ್ತಾಗುತ್ತೆ. ನಮಗೆ ಅನುಭವಿಸಿ ಇವಾಗ ನಾವು ಗೊತ್ತಿದ್ದೀವಿ. ಯೂಶಲಿ ಏನಾಗುತ್ತೆ, ನಾವು ಯಾವುದೇ ನೋಡಿದ್ರು ನಮ್ಗೆ ಏನು ಅನ್ಸುತ್ತೋ ಅದನ್ನು ನಾವು ಹೇಳಬೇಕು. ಬಟ್ ನೀವು ವಯಸ್ಸಾದವ್ರು ಕರ್ಕೊಂಡು ನೀವು ಆ ಗ್ಲಾಸ್ ಬ್ರಿಡ್ಜ್ ನೋಡೋಕೆ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ ಸೊ ಪ್ಲೀಸ್ ಬೇಡ. ಅಲ್ಲೇ ಬೇಕಾದ್ರೆ ಕಾರ್ನಲ್ಲಿ ಏನಾರು ಕುಣಿಸ್ಕೊಳ್ಳಿ, ಒಂದು ಅರ್ಧ ಗಂಟೆ 1 ಅವರ್ ವೆಯ್ಟ್ ಮಾಡ್ಸೋಕ್ಕೆ ಹೇಳಿ. ಇಲ್ಲ ಅಂತಂದರೆ ನೀವು ಹೋಗಲೇಬೇಕು ಅಂತಂದರೆ ಸುಮ್ಮನೆ ಇವಾಗ ಅಡ್ವೆಂಚರಸ್ ಯಾರು ತುಂಬ ಇಷ್ಟಪಡ್ತೀರೋ ಅವ್ರಿಗೆಲ್ಲ ಇದು ರೆಕಮೆಂಡೆಡು. ನೀವು ಆರಾಮ್ಸೆ ಗಟ್ಟಿಗಿರ್ತೀರ, ನೀವು ಹೋಗಿ ಹುಡುಗರೆಲ್ಲ ಹೋಗಿ ಎಂಜಾಯ್ ಮಾಡಿಕೊಂಡು ವ್ಯೂ ಟಾಪ್ ಏನಿರ್ತೋ ಅದನ್ನು ನೋಡ್ಕೊಂಡು ಬರ್ಬೋದು. ಬಟ್ ನೀವು ಸ್ವಲ್ಪ ಮಿಡಲ್ ಏಜು, ನಿಮ್ಗೇನು ಅಷ್ಟೊಂದು ಅಡ್ವೆಂಚರಸ್ ಟ್ರಕ್ಕಿಂಗ್ ರೋಡೆಲ್ಲ ಬೇಡ, ಆಫ್ ರೋಡ್ ಬೇಡ ಅಂತ ಅನಿಸ್ತವರು ದಯವಿಟ್ಟು ಹೋಗ್ಬೇಡಿ. ನೆಮ್ಮದಿಯಾಗೆಲ್ಲ ಬೇರೆ ಕಡೆ ಅಕ್ಕಪಕ್ಕ ಪ್ಲೇಸ್ ಇರುತ್ತಲ್ಲ, ತೋರಿಸಿದ್ದೀವಲ್ಲ ಯೂಟ್ಯೂಬಲ್ಲೆಲ್ಲ, ಅದನ್ನೇ ಹೋಗ್ಬಿಟ್ಟು ಬನ್ನಿ ಅಷ್ಟೇ. ಓಕೆ, ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂದಿದೆ. ಐ ಥಿಂಕ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀವಿ. ಇಷ್ಟ ಆಗಿದೆ ಹಾಗೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ. ಬಾಯ್. ಸೈನಿಂಗ್ ಆಫ್.